ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ದ್ವಾರ ಮಾನ್ಯ ತಹಸೀಲ್ದಾರರಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಕೂಡ್ಲಿಗಿ ತಾಲೂಕು ಜರ್ಮಲಿ ನ್ಯಾಯಬೆಲೆ ಅಂಗಡಿಯ ಅವ್ಯವಹಾರ 74 ಕೆರೆಗಳಿಗೆ ನೀರು ಬಾರದೇ ಇರುವುದು, ಮನೆ ಮನೆಗೆ ಗಂಗೆ ಯೋಜನೆಯ ಭ್ರಷ್ಟಾಚಾರ, ರೈತರ ಬೀಜ ಗೊಬ್ಬರಕ್ಕೆ FID ಯೋಜನೆ ವಿರೋಧಿಸಿ ಹಾಗೂ ಇನ್ನಿತರ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಸಮಿತಿ ಕೂಡ್ಲಿಗಿಯು ನಮ್ಮಲ್ಲಿ ಈ ಮೂಲಕ ಮನವಿ ನೀಡುವುದೇನೆಂದರೆ, ತಾಲೂಕಿನ ಜರ್ಮಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರದಾರರಿಗೆ ಅಕ್ಕಿ ನೀಡದೆ 3 ತಿಂಗಳು ಬಯೋಮೆಟ್ರಿಕ್ ಪಡೆದು 60 ಗ್ರಾಮದ ಬಡವರಿಗೆ ವಂಚಿಸಿದ್ದು, ಗೆದ್ದಲಗಟ್ಟೆ ಕಾಮಯ್ಯನಟ್ಟಿ ಗ್ರಾಮಗಳಿಗೆ 2 ತಿಂಗಳು, ಜರ್ಮಲಿ ದಿಬ್ಬದಳ್ಳಿ ಗ್ರಾಮಗಳಿಗೆ 1 ತಿಂಗಳು ಅಕ್ಕಿ ನೀಡದೇ ಇದ್ದು ದೊಡ್ಡ ಭ್ರಷ್ಟಾಚಾರವೇ ನಡೆದಿದ್ದು, ಇದರ ಬಗ್ಗೆ ದಿನಾಂಕ 28/4/26 ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಸಮಿತಿ ಮನವಿ ನೀಡಿದ್ದರು. ಹಗರಣ ಮಾಡಿದವರ ಮೇಲೆ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು, ಮೇಲಧಿಕಾರಿಗಳ ಸಹಕಾರ ಇರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಹಾಗೂ ಕೂಡ್ಲಿಗಿ ತಾಲೂಕಿನ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಉದ್ಘಾಟನೆಗೊಂಡು ತಿಂಗಳುಗಳೇ ಕಳೆದರೂ ಕೆರೆಗಳಿಗೆ ನೀರು ಹರಿಯದೆ ಅಧಿಕಾರಿಗಳ ರಾಜಕಾರಣಿಗಳ ಜೋಬು ಮಾತ್ರ ತುಂಬಿದೆ. ಇನ್ನು ಕೂಡ್ಲಿಗಿ ಪಟ್ಟಣದಲ್ಲಿ ಸುಮಾರು ತಿಂಗಳಿಂದ ಕತ್ತಲು ಕವಿದು ಬೆಳಕಿಲ್ಲದೆ ಜನ ಬದುಕುತ್ತಿದ್ದಾರೆ. ಹಾಗೂ ತಾಲೂಕಿನಾದ್ಯಂತ ಸರ್ಕಾರಿ ಇಲಾಖೆಗಳ ಕಟ್ಟಡಗಳು ಸಂಪೂರ್ಣ ಕಳಪೆ ಕಾಮಗಾರಿಗಳಿಂದ ನಡೆಯುತ್ತಿದ್ದು, APMCಯಲ್ಲಿ ರೈತರು ಬೆಳೆದ ರಾಗಿ ಜೋಳ ಬೆಂಬಲ ಬೆಲೆಗೆ ಪಡೆಯಬೇಕಾಗಿರುವ ಅಧಿಕಾರಿಗಳು ವ್ಯವಸ್ಥಾಪಕರ ಲೋಡುಗಟ್ಟಲೆ ರೈತರಿಂದ ಖರೀದಿಸಿ ರಾಗಿ ಜೋಳವನ್ನು ಬೆಂಬಲ ಬೆಲೆಗೆ ವ್ಯಾಪಾರಿಗಳಿಂದ ಖರೀದಿ ಮಾಡುತ್ತಿದ್ದಾರೆ. ತಾಲೂಕಿನಾದ್ಯಂತ ಹಳ್ಳಿಗಳ ಹಾಳು ಮಾಡಿ ಕಳಪೆ ಕಾಮಗಾರಿಗಳಿಂದ ಹಳ್ಳಿಗಳಲ್ಲಿ ಸಿಸಿ ರಸ್ತೆಗಳು ಹಾಳಾಗಿದ್ದು, 100 ಕೋಟಿ ಹಣ ಲೂಟಿಯಾಗಿ ದೊಡ್ಡ ಭ್ರಷ್ಟಾಚಾರವೇ ನಡೆದಿದೆ. ಆದರೆ ಜನಗಳಿಗೆ ನೀರು ಮರೀಚಿಕೆಯಾಗಿದೆ. ಇದರ ಮಧ್ಯ ಮುಂಗಾರು ಮಳೆ ಪ್ರಾರಂಭವಾಗುತ್ತಿದ್ದು, ಬಿತ್ತನೆಗೆ ಬೀಜ ಗೊಬ್ಬರ ಪಡೆಯಲು ಸರ್ಕಾರ FIDಯನ್ನು ಯೋಜನೆ ಜಾರಿಗೆ ಮಾಡಿದ್ದು, ಅದೆಷ್ಟೋ ರೈತರ ಜಮೀನುಗಳು ತಮ್ಮ ಹೆಸರಿಗಿಲ್ಲದೆ ರೈತರು ಬಿತ್ತನೆಗೆ ಬೀಜ ಗೊಬ್ಬರ ಪಡೆಯಲು FID ಮಾಡಿಸಲು ಸಾಧ್ಯವಾಗುತ್ತಿಲ್ಲ. ಹಳೆ ಪದ್ಧತಿಯಲ್ಲಿ ರೈತರಿಗೆ ಗೊಬ್ಬರ ಬೀಜ ನೀಡುವಂತೆ ಹಾಗೂ ಪೂಜಾರಳ್ಳಿ ಕೆರೆ ಪಾಣಿಯಲ್ಲಿ ಕೆರೆಯನ್ನು ನಮೂದಿಸಲು ಹಾಗೂ ಇನ್ನಿತರ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ ನೀಡುತ್ತಿದ್ದೇವೆ. 1. ಜರ್ಮಲಿ ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಯ 60 ಗ್ರಾಮಕ್ಕೆ 3 ತಿಂಗಳು, ಕಾಮಯ್ಯನಟ್ಟಿ ಗೆದ್ದಲಗಟ್ಟೆ ಗ್ರಾಮಕ್ಕೆ 2 ತಿಂಗಳು, ಜರ್ಮಲಿ ದಿಬ್ಬದಳ್ಳಿ ಗ್ರಾಮಕ್ಕೆ 1 ತಿಂಗಳು ಅಕ್ಕಿ ನೀಡದೆ ಪಡಿತರ ಫಲಾನುಭವಿಗಳಿಗೆ ವಂಚನೆ ಮಾಡಿದ್ದು, ಈ ಕೂಡಲೇ ಬಾಕಿ ಇರುವ ಅಕ್ಕಿ ನೀಡಬೇಕು. 2. ಜರ್ಮಲಿ ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಯ ಹಳ್ಳಿಗಳಿಗೆ 3, 2, 1 ತಿಂಗಳುಗಳ ಅಕ್ಕಿ ನೀಡದೆ ವಂಚನೆ ಮಾಡಿ ಭ್ರಷ್ಟಾಚಾರ ಮಾಡಿರುವ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ತಪ್ಪಿತಸ್ಥ ಅಧಿಕಾರಿಗಳನ್ನು ಈ ಕೂಡಲೇ ಅಮಾನತು ಮಾಡಬೇಕು. ಕಾನೂನು ಕ್ರಮ ಕೈಗೊಂಡು ಅವ್ಯವಹಾರ ತನಿಖೆ ಮಾಡಲು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ನೇಮಿಸಬೇಕು. 3. ತಾಲೂಕಿನ ಕೆಲವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಪ್ರತಿ ತಿಂಗಳು ಪ್ರತಿ ಕಾರ್ಡ್ಗೆ 1 ಕೆಜಿಯಿಂದ 2 ಕೆಜಿ ಅಕ್ಕಿ 10 ರೂಪಾಯಿ ಪಡಿತರ ಫಲಾನುಭವಿಗಳಿಂದ ಪಡೆಯುತ್ತಿದ್ದು, ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಂದ ಪ್ರತಿ ತಿಂಗಳು 5 ರಿಂದ 10 ಕ್ವಿಂಟಲ್ ಅಕ್ಕಿ ಕಾಳಸಂತೆಯಲ್ಲಿ ನ್ಯಾಯಬೆಲೆ ಅಂಗಡಿಯವರಿಗೆ ಮಾರಾಟ ಮಾಡುತ್ತಿದ್ದು, ಕೂಡಲೇ ಅಂತಹ ಅಂಗಡಿಗಳನ್ನು ರದ್ದುಗೊಳಿಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ನೀರು ತುಂಬಿಸುವ ಯೋಜನೆ ಉದ್ಘಾಟನೆಯಾಗಿ ಸುಮಾರು ತಿಂಗಳುಗಳೇ ಕಳೆದರೂ ಕೆರೆಗಳಿಗೆ ನೀರು ಬಾರದೆ ಇರುವುದರಿಂದ ಈ ಕೂಡಲೇ ಎಲ್ಲ 74 ಕೆರೆಗಳಿಗೆ ನೀರು ತುಂಬಿಸಬೇಕು. ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಶಾಶ್ವತ ಕುಡಿಯುವ ನೀರಿನ ಮನೆ ಮನೆಗೆ ಗಂಗೆ ಯೋಜನೆ ಸಂಪೂರ್ಣ ಕಳಪೆ ಪ್ರಮಾಣದಿಂದ ಕೂಡಿದ್ದು, ನೀರು ಬಾರದೆ ಕಾಮಗಾರಿಯು 100 ಕೋಟಿ ಭ್ರಷ್ಟಾಚಾರ ನಡೆದಿದ್ದು, ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಿ ಜನರಿಗೆ ನೀರು ತಲುಪಿಸಬೇಕು. 6. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾಯಕನಹಳ್ಳಿ ಶಾಲೆಯಲ್ಲಿ ಆವರಣದ ಒಳಗಡೆ ಗ್ರಾಮದ ಕೊಳಚೆ ನೀರು ನುಗ್ಗುತ್ತಿದ್ದು, ಈ ಕೂಡಲೇ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡಬೇಕು. 7. ಕೂಡ್ಲಿಗಿ ಪಟ್ಟಣದ ಗುಡೆಕೋಟೆ ರಸ್ತೆ ಮತ್ತು ಕೊಟ್ಟೂರು ರಸ್ತೆಯಲ್ಲಿ ಸುಮಾರು ತಿಂಗಳುಗಳಿಂದ ವಿದ್ಯುತ್ ದೀಪಗಳಿಲ್ಲದೆ ಕತ್ತಲಿನಿಂದ ಪಟ್ಟಣದ ಜನರು ಕಾಲ ಕಳೆಯುತ್ತಿದ್ದು, ಕೂಡಲೇ ಬೆಳಕಿನ ವ್ಯವಸ್ಥೆ ಕಲ್ಪಿಸಬೇಕು. 8.
ರೈತರ ಬಿತ್ತನೆ ಬೀಜ ಗೊಬ್ಬರ ಪಡೆಯಲು FID ಯೋಜನೆ ನಿಲ್ಲಿಸಿ ಮೊದಲನೆಂತೆ ಆಧಾರ್ ಕಾರ್ಡ್ ಪಾಣಿ ಪಡೆದು ಬೀಜ ಗೊಬ್ಬರವನ್ನು ನೀಡಬೇಕು. ಹಾಗೂ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳಲ್ಲಿ ರೈತರಿಗೆ ಸಿಗುವ ಸೌಲಭ್ಯಗಳನ್ನು ಎಲ್ಲ ರೈತರಿಗೆ ಕಲ್ಪಿಸಬೇಕು. ಹಾಗೂ ಕೂಡಲೇ ಅಧಿಕಾರಿಗಳು ರೈತರ ಸಭೆ ನಡೆಸಬೇಕು. ಕೂಡ್ಲಿಗಿ APMCಯಲ್ಲಿ ರೈತರು ಬೆಳೆದ ರಾಗಿ ಮತ್ತು ಜೋಳವನ್ನು GPS ಮೂಲಕ ಖರೀದಿ ಮಾಡುತ್ತಿದ್ದು, ಆದರೆ ಅಧಿಕಾರಿಗಳು ವ್ಯಾಪಾರಸ್ಥರ ಜೊತೆ ಕೈಜೋಡಿಸಿ ದಲ್ಲಾಳಿಗಳ ರೈತರಿಂದ ಖರೀದಿ ಮಾಡಿದ ಲೋಡುಗಟ್ಟಲೆ ರಾಗಿ ಜೋಳವನ್ನು ಖರೀದಿಸುತ್ತಿದ್ದಾರೆ. ಕೂಡಲೇ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ನೀಡಬೇಕು. 10 ಪೂಜರಹಳ್ಳಿ ಕೆರೆ ಪಾಣಿಯಲ್ಲಿ ಕೆರೆಯನ್ನು ನಮೂದಿಸದೇ ಇದ್ದು AIKS ಹೋರಾಟದ ಮೂಲಕ ಪಾಣಿಯಲ್ಲಿ ನಮೂದಿಸಲು ಈ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದು, ಆದರೆ ಇನ್ನೂ ಈ ಕೂಡಲೇ ಪಾಣಿಯಲ್ಲಿ ಕೆರೆಯನ್ನು ನಮೂದಿಸಬೇಕು. ಅಂದೆಂದು ತಾಲೂಕಿನಿಂದ ಸರ್ಕಾರಿ ಕಚೇರಿಗಳ ಕಟ್ಟಡಗಳ ನಿರ್ಮಾಣ ಕಳಪೆ ಕಾಮಗಾರಿಗಳು ನಡೆಯುತ್ತಿದ್ದು, ಗುತ್ತಿಗೆದಾರರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಗುಣಮಟ್ಟದ ಕಟ್ಟಡಗಳನ್ನು ನಿರ್ಮಿಸಬೇಕು. 12 ತಾಲೂಕಿನಾದ್ಯಂತ ಕೆಲವು ಅಧಿಕಾರಿಗಳ ಸಹಕಾರದಿಂದ ಕಾಳಸಂತೆಯಲ್ಲಿ ರಾಜಾರೋಷವಾಗಿ ಪಡಿತರ ಅಕ್ಕಿ ಖರೀದಿ ಮಾಡಿ ಖರೀದಿದಾರರು ಹೊರ ರಾಜ್ಯಗಳಿಗೆ ಸಾಗಿಸುತ್ತಿದ್ದಾರೆ. ಕೂಡಲೇ ಇದನ್ನು ತಡೆದು ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. 13 ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಮೂನಿ 9 and 11 ನೀಡಲು ಅಧಿಕಾರಿಗಳು 10 ರಿಂದ 20 ಸಾವಿರ ಲಂಚ ಪಡೆಯುತ್ತಿದ್ದು, ಕೂಡಲೇ ತಡೆದು ರೈತರಿಗೆ ಅನುಕೂಲ ಮಾಡಿಕೊಡಬೇಕು. 14 ಕೂಡ್ಲಿಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರ ಕೊರತೆ ಹಾಗೂ ಔಷಧಿ ಮತ್ತು ಚುಚ್ಚುಮದ್ದುಗಳ ಕೊರತೆ, ಆಸ್ಪತ್ರೆಯಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ನಿಗದಿತ ಸಮಯದಲ್ಲಿ OPD ವೈದ್ಯರ ಸೇವೆಗೆ ಹಾಜರಾಗುತ್ತಿದ್ದು, ಹೆರಿಗೆ ಮತ್ತು ಇನ್ನಿತರೆ ಯಾವುದೇ ರೋಗಿಗಳನ್ನು ಸರಿಯಾಗಿ ಚಿಕಿತ್ಸೆ ನೀಡದೆ ಕೊಪ್ಪಳ, ಬಳ್ಳಾರಿ ಇನ್ನಿತರ ಆಸ್ಪತ್ರೆಗಳಿಗೆ ಕರೆದೊಯ್ಯಲು ಬರೆದುಕೊಡುತ್ತಿದ್ದಾರೆ. ಕೂಡಲೇ ಬಡ ರೋಗಿಗಳಿಗೆ ನ್ಯಾಯ ಕಲ್ಪಿಸಬೇಕು. 15 ಅಂಬೇಡ್ಕರ್ ಸರ್ಕಲ್ ಮುಂಭಾಗ ಗುಡೆಕೋಟೆ ಹೈಟೆಕ್ ಬಸ್ ನಿಲ್ದಾಣದಲ್ಲಿ ಕೂಡ್ಲಿಗಿ ಬಸ್ಸು ಉಗಮವಾದಾಗಲಿಂದಲೂ ಸರ್ಕಾರಿ ಬಸ್ಸುಗಳು ಸ್ಟಾಪ್ ಮಾಡುತ್ತಿದ್ದು, ಈಗ ನೀಡುತ್ತಿಲ್ಲ. ಕೂಡಲೇ ಇಲ್ಲಿ ಸ್ಟಾಪ್ ಮಾಡಬೇಕು. ಈ ಎಲ್ಲ ಬೇಡಿಕೆಗಳನ್ನು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ. ಇಲ್ಲಿ ಜಿಲ್ಲಾಧಿಕಾರಿಗಳು ಇವತ್ತು ಆಕಸ್ಮಿಕ ಸಭೆಗೆ ಬಂದಿದ್ದರು. ಯಾಕಂದರೆ ನಾವೀಗಾಗಲೇ ಕೂಡ್ಲಿಗಿ ತಾಲೂಕಿನ ಜರ್ಮನಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ಗ್ರಾಹಕರಿಂದ 3 ತಿಂಗಳು ಬಯೋಮೆಟ್ರಿಕ್ ಪಡೆದು ಗ್ರಾಹಕರಿಗೆ ಪಡಿತರ ಅಕ್ಕಿ ವಿತರಿಸದೆ ಗ್ರಾಹಕರಿಗೆ ವಂಚಿಸಿರುವುದಾಗಿ ಆರೋಪಿಸಿ ಜರ್ಮಲಿ, ಗೆದ್ದಲಗಟ್ಟೆ, ಕಾಮೇನ್ಯನಹಟ್ಟಿ, ಹರವದಿ, ದಿಬ್ಬದಹಟ್ಟಿ ಗ್ರಾಮಸ್ಥರು ಅಖಿಲ ಭಾರತ ರಾಜ್ಯ ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷ H. ವೀರಣ್ಣ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಮನವಿ ನೀಡಲಾಯಿತು. ಪಬ್ಲಿಕ್ ನ್ಯೂಸ್ ಕನ್ನಡ ಕೂಡ್ಲಿಗಿ.